हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरामुग्धास्मि सेयं तव श्रीमत्पादसरोजयोः सुभगगोविन्दार्य मे मानसम्। माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्ರೀಂ. ಶ್ರೀ ಮಧ್ವಚರಿತ್ರೆಯನ್ನ ವಿಚಾರ ಮಾಡಲಿಕ್ಕೆ ನಾವು ಮಧ್ವವಿಜಯ ಮಹಾಕಾವ್ಯವನ್ನ ಆಶ್ರಯಿಸಿರುವುದು ಹೌದು. ಈ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವು ಈಗಾಗಲೇ ಮಂಗಲ ಪದ್ಯವನ್ನು ಪೂರೈಸಿ ಈ ಮಂಗಲ ಪದ್ಯವನ್ನೇ ಮುಂದುವರೆಸ್ತಾ ಎರಡನೇ ಮಂಗಲ ಪದ್ಯವನ್ನು ಕೂಡ ನೋಡಿದ್ದಾಯಿತು. ಅದರಲ್ಲಿ ಕೃಷ್ಣ ಎನ್ನುವಂತಹ ಒಂದೇ ಹೆಸರಿನಿಂದ ಪರಮಾತ್ಮನ ಎರಡು ರೂಪಗಳನ್ನ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಒಂದೇ ಪದ್ಯ ಎರಡು ಅರ್ಥ. ಒಬ್ಬನೇ ಪರಮಾತ್ಮ, ಅವನ ಎರಡು ರೀತಿಯ ಅವತಾರ ಕಾರ್ಯಗಳು, ಇವುಗಳ ವರ್ಣನೆ ಇಲ್ಲುಂಟು. ಪರಮಾತ್ಮ ಯದುಕುಲದಲ್ಲಿ ಕೃಷ್ಣ ಎನ್ನುವ ಹೆಸರಿನಿಂದ ಅವತಾರ ಮಾಡಿ ಅವನು ಗೋಕುಲದಲ್ಲಿದ್ದುಕೊಂಡು ಗೋಪ ಗೋಪಿಯರನ್ನೆಲ್ಲ ಸಂರಕ್ಷಿಸಿದ. ನಿರ್ಮಲಿನವಾಗಿ ಪವಿತ್ರ ಕ್ಷೇತ್ರವನ್ನಾಗಿ ಗೋಕುಲವನ್ನು ಮಾಡಿದ. ನಿರಾತಂಕವಾಗಿ ಆ ಗೋಕುಲದ ಪ್ರಜೆಗಳೆಲ್ಲ ಇರಲಿಕ್ಕೆ ಪರಮಾತ್ಮ ರಕ್ಷಣೆಯನ್ನು ಕೊಟ್ಟ. ಇದು ಕೃಷ್ಣಾವತಾರದಲ್ಲಿ ಮಾಡಿದಂತಹ ಒಂದು ಅತ್ಯದ್ಭುತವಾದಂತಹ ಪರಮಾನುಗ್ರಹ. ಇಂತಹ ಕೃಷ್ಣ ಎಂದು ಕರೆಸಿಕೊಳ್ಳುವಂತಹ ದ್ರೌಪದಿ ಅವಳ ಪತಿಯಾದಂತಹ ಭೀಮನಿಗೆ ಅತ್ಯಂತ ಪ್ರಿಯ. ಇವ ನೀಲಮೇಘ ಶ್ಯಾಮಲ ವರ್ಣ. ಈ ರೀತಿ ಕೃಷ್ಣನ ವರ್ಣನೆ. ಇದೇ ಶ್ಲೋಕ ವಸಿಷ್ಠ ವಂಶದಲ್ಲಿ ಅವತರಿಸಿದಂತಹ ವೇದವ್ಯಾಸ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧನಾಗಿರುವಂತಹ ಸತ್ಯವತಿ ಪರಾಶರರ ಕುಮಾರನಾಗಿ ಅವತರಿಸಿದ ಕೃಷ್ಣ ಎನ್ನುವ ಹೆಸರಿನ ಪರಮಾತ್ಮನ ಅವತಾರ ಕಾರ್ಯಗಳನ್ನು ವರ್ಣಿಸ್ತವೆ. ಗೋ ಎನ್ನುವಂತಹ ಪದಕ್ಕೆ ಶ್ರುತಿ ಎನ್ನುವ ಅರ್ಥ. ಗೋಕುಲ ಅಂದ್ರೆ ಶ್ರುತಿವಾಕ್ಯಗಳು ಅಂತ ಅರ್ಥ. ಶ್ರುತಿವಾಕ್ಯಗಳ ಸಮೂಹವನ್ನು ಪರಮಾತ್ಮ ಚೆನ್ನಾಗಿ ಸಂರಕ್ಷಿಸಿದ. ಆ ವೇದವಿದ್ಯೆ ಅನೂಚಾನವಾಗಿ ಉತ್ತಮವಾದಂತಹ ವೇದವಿದ್ಯಾ ಪರಂಪರೆ ಉಳಿಯಲಿಕ್ಕಾಗಿ ಪರಮಾತ್ಮ ನಾನಾ ಋಷಿಗಳನ್ನ ಏರ್ಪಡಿಸಿ ಆ ಗೋಕುಲವನ್ನು ಅಂದ್ರೆ ವೇದ ಸಮೂಹವನ್ನು ಸಂರಕ್ಷಿಸಿದ. ಅವು ಯಾರಿಂದಲೂ ಕೂಡ ಆ ವೇದವಿದ್ಯೆ ತಪ್ಪಿ ಹೋಗದಂತೆ ಅದನ್ನು ಪವಿತ್ರವಾಗಿ ಇರಿಸಿದ. ಯೋಗ್ಯತಾವಂತರಿಗೆ ಮಾತ್ರ ವೇದವಿದ್ಯೆ ವೇದೋಪನಿಷತ್ತುಗಳ ಬೋಧನೆ ಆಗುವಂತೆ ಪರಮಾತ್ಮ ಅದನ್ನ ನಿರ್ಮಲಿನವಾಗಿ ಇರಿಸಿದ. ಹಾಗೆಯೇ ಮತ್ತು ಅಂದ್ರೆ ವೇದವಿದ್ಯೆಗಳು ಸ್ವತಃ ನಿರ್ಮಲವಾದದ್ದು. ಅದನ್ನ ಮತ್ತೆ ಅನಧಿಕಾರಿಗಳಿಗೆಲ್ಲ ಬೋಧಿಸಲಿಲ್ಲ. ಸರಿಯಾದ ಅಧಿಕಾರಿ ಜನರು ಬ್ರಾಹ್ಮಣರಿಗೆ ವೇದವಿದ್ಯೆ ತಲುಪಲೇಬೇಕು. ಅದಕ್ಕಾಗಿ ಪರಮಾತ್ಮ ಋಷಿಗಳನ್ನೆಲ್ಲ ಪ್ರವರ್ತಕ ಋಷಿಗಳನ್ನು ಏರ್ಪಡಿಸಿ ವೇದ ಸಂರಕ್ಷಣೆ ಮಾಡಿದ. ಮತ್ತು ಹೀಗೆ ನಿರಾತಂಕವಾಗಿ ವೇದವಿದ್ಯೆಯು ಅದು ಬಹಳ ಉಜ್ವಲವಾಗಿ ಲೋಕದಲ್ಲಿ ಇಂದಿಗೂ ಕೂಡ ಬೆಳಗ್ತಾ ಉಂಟು. ಇದಕ್ಕೆ ಕಾರಣ ಪರಮಾತ್ಮ ವಾಸಿಷ್ಠ ಕೃಷ್ಣಾವತಾರ ಮಾಡಿದ್ದು. ಈ ಯಾವ ಕೃಷ್ಣ ಇವನು ಮೇಘಗಳ ನೀಲವರ್ಣದ ಮೈಕಾಂತಿ ಉಳ್ಳವ ಮತ್ತು ಕೃಷ್ಣೆಯ
ಪತಿಯಾದಂತಹ ಭೀಮನಿಗೆ ಅತ್ಯಂತ ಪ್ರಿಯನಾದವನು ಇಂತಹ ಕೃಷ್ಣಾಯ ನಮಃ ಅಂತ ಎರಡು ರೂಪಗಳು, ಯಾದವ ಕೃಷ್ಣ ಹಾಗೂ ವಾಸಿಷ್ಠ ಕೃಷ್ಣಾವತಾರದ ಪರಮಾತ್ಮನ ರೂಪಗಳನ್ನು ಸ್ಮರಿಸಿ ಇಂತಹ ಕೃಷ್ಣನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಇದು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ನಾರಾಯಣ ಪಂಡಿತಾಚಾರ್ಯರು ಹೇಳಿರುವಂಥ, ಅವರು ರಚನೆ ಮಾಡಿರುವಂಥ 2ನೇ ಶ್ಲೋಕ. ಇದು ಪೂರ್ವ ಕಥಾ. ಇಂದಿನ ವಿಷಯಕ್ಕೆ ಬರುವುದಾದರೆ, ಇಲ್ಲಿ ಆಚಾರ್ಯ ಮಧ್ವರ ಕೀರ್ತಿಯ ಮಹಾತ್ಮೆಯನ್ನು ಹೇಳ್ತಾರೆ. ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತಿ, ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತಿ, ತಮೋಹರಂತಿ ಮುಹುರಾಂತರಂಚ, ದಿಶ್ಯಾದೃಸನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದೀನನಾಥ ದೀಪ್ತಿಂ ಎನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾರೆ. ಇದರ ಅಭಿಪ್ರಾಯ ಏನು ಅಂದ್ರೆ, ಅಪಿ ಅಂದ್ರೆ ಮತ್ತೂ ಸಹ ಹೇಳ್ತೇನೆ, ತ್ರಿಲೋಕಗಳಲ್ಲಿ ಅಂದ್ರೆ 3 ಲೋಕಗಳಲ್ಲಿಯೂ ಕೂಡ ಮಧ್ವರ ಕೀರ್ತಿ ವಿಶಾಲವಾಗಿ ಹರಡಿದೆ. ವಿಶಾಲವಾಗಿ ಪ್ರಜ್ವಲಿಸ್ತಾ ಇರುವಂಥದ್ದು ಮಧ್ವರ ಕೀರ್ತಿ. ಈ ಮಧ್ವರ ಕೀರ್ತಿ ಇದು ಬಹಳ ಉಜ್ವಲವಾಗಿರುವುದರಿಂದ ಅಜ್ಞಾನದ ಕತ್ತಲೆಯನ್ನು ಪರಿಹಾರ ಮಾಡಿ ಬಿಡ್ತದೆ. ನಮ್ಮ ಒಳಹೊರಗೆಲ್ಲ ತುಂಬಿರುವಂತಹ ಅಜ್ಞಾನದ ಕತ್ತಲೆಯನ್ನು ಪರಿಹಾರ ಮಾಡುವಂತಹ ಉಜ್ವಲವಾದಂತಹ ಕೀರ್ತಿ ಮಧ್ವಕೀರ್ತಿ. ಮತ್ತು ಇಂತಹ ಮಧ್ವಕೀರ್ತಿಯು ನಮಗೆ ದಿಶ್ಯಾದ್ ದೃಶಂ, ನಮಗೆ ಜ್ಞಾನವನ್ನು ಕೊಡಲಿ. ಎಂತಹ ಜ್ಞಾನ ಅದು? ವಿಶದಾಂ ದೃಶಂ, ವಿಸ್ತಾರವಾದಂತಹ ಜ್ಞಾನವನ್ನು ಮಧ್ವಕೀರ್ತಿಯು ನಮಗೆ ಕೊಡಲಿ. ಮಧ್ವಕೀರ್ತಿ ಅದರ ಫಲ ಏನು? ಮಧ್ವರ ಮಹಾಮಹಿಮೆ. ಆ ಮಧ್ವರ ಮಹಾಮಹಿಮೆಯನ್ನು ಹೊಂದಿರುವಂತಹ ಮಧ್ವಕೀರ್ತಿಯು ನಮಗೆ ವಿಸ್ತಾರವಾದ ಜ್ಞಾನವನ್ನು ಕೊಡಲಿ. ಈ ಮಧ್ವಕೀರ್ತಿಯು ಇದು ಬಹಳ ಉತ್ಕೃಷ್ಟವಾಗಿ ಶೋಭಿಸ್ತಾ ಇರುವಂಥದ್ದು. ಮತ್ತು ಇದು ಹೇಗೆ ಹಗಲಿನ ಒಡೆಯನಾದಂತಹ ಸೂರ್ಯ ಕತ್ತಲೆಯನ್ನೆಲ್ಲ ಕಳೆದು ಲೋಕದಲ್ಲಿ ಬೆಳಕನ್ನ ಪಸರಿಸ್ತಾನೋ, ಆ ರೀತಿ ಮಧ್ವಕೀರ್ತಿಯು ನಮಗೆ ಕತ್ತಲೆಯನ್ನೆಲ್ಲ ಪರಿಹಾರ ಮಾಡಿ ನಮಗೆ ಉಜ್ವಲವಾದಂತಹ ಸೂರ್ಯ ಪ್ರಕಾಶದಂತೆ ಇರುವ ಉತ್ತಮವಾದಂತಹ ಜ್ಞಾನದ ಬೆಳಕನ್ನು ನಮಗೆ ಉಂಟು ಮಾಡಲಿ. ಹೀಗೆ ಇದನ್ನ ನಮಗೆ ಈ ಶ್ಲೋಕದಲ್ಲಿ ಮಧ್ವರ ಕೀರ್ತಿಯ ಸ್ತೋತ್ರವನ್ನ ಮಾಡ್ತಾರೆ. ಯಾಕೆ ಹೀಗೆ ಮಾಡಿದ್ದು ಅಂದ್ರೆ, ಮಧ್ವಕೀರ್ತಿಯನ್ನೇ ಈ ಇಡೀ ಗ್ರಂಥದಲ್ಲಿ ಹೇಳುವುದು. ಮಧ್ವವಿಜಯ ಮಹಾಕಾವ್ಯದಲ್ಲಿ ಮಧ್ವಕೀರ್ತಿಯನ್ನ ಚೆನ್ನಾಗಿ ಬಿಡಿಸಿ ತಿಳಿಸ್ತಾರೆ. ಆ ಮಧ್ವಕೀರ್ತಿ ಎಷ್ಟು 3 ಲೋಕಗಳಲ್ಲಿ ಹರಡಿರುವಂಥದ್ದು, 3 ಲೋಕಗಳ ಅಜ್ಞಾನವನ್ನು ಕಳೆದು ಜ್ಞಾನವನ್ನ ಕೊಡುವಂಥದ್ದು ಎನ್ನುವುದಕ್ಕಾಗಿ ಆ ಮಧ್ವಕೀರ್ತಿಯನ್ನೇ ತಾವು ಮುಂದೆ ವಿಸ್ತಾರವಾಗಿ ಬಣ್ಣಿಸುವಂಥವರು ಅಂತ ಅದರ ಸೂಚನೆಯನ್ನ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಕೊಡ್ತಾರೆ. ಇದು 3ನೇ ಮಂಗಲ ಪದ್ಯ. ಈ 4ನೇ ಮಂಗಲ ಪದ್ಯವನ್ನ ನೋಡುವ. ಇದರಲ್ಲಿ ತಮ್ಮ ಗುರುಗಳಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಹಾಮಹಿಮೆಯನ್ನ, ಅವರ ಸ್ತೋತ್ರವನ್ನ, ಅವರಿಗೆ ನಮಸ್ಕಾರವನ್ನ ಇಲ್ಲಿ ತಿಳಿಸ್ತಾರೆ. ಏನದು? ತಮೋನುದಾನಂದ ಮವಾಪಲೋಕಃ ತತ್ವ ಪ್ರದೀಪಾಕೃತಿಗೋ ಗಣೇನ ಯದಾಸ್ಯ ಶೀತಾಂಶು ಭುವ ಗುರುನ್ಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಎನ್ನುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಆರ್ಯಾನ್ ತ್ರಿವಿಕ್ರಮಾರ್ಯಾನ್, ವರ್ಯಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ಎನ್ನುವಂಥದ್ದು. ಅವರು ಯಾರು? ಗುರುಗಳು. ಗುರೂನ್ ತಾನ್ ಆರ್ಯಾನ್ ಗುರೂನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ. ಶ್ರೇಷ್ಠರಾದಂತಹ ಆ ಯಾವ ಗುರುಗಳಾಗಿರುವಂತಹ, ನನ್ನ ಗುರುಗಳಾಗಿರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಪ್ರಣಮಾಮಿ, ನಾನು ನಮಸ್ಕರಿಸ್ತೇನೆ ಎನ್ನುವ ತಾತ್ಪರ್ಯವುಳ್ಳಂತಹ ಶ್ಲೋಕ. ಈ ತ್ರಿವಿಕ್ರಮ ಪಂಡಿತಾಚಾರ್ಯರ ವಿಶೇಷತೆ ಏನು ಅಂದ್ರೆ, ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖದಿಂದ ಒಂದು ಅತ್ಯುತ್ಕೃಷ್ಟವಾದಂತಹ ತತ್ವಪ್ರದೀಪ ಎನ್ನುವಂತಹ ಗ್ರಂಥ ಹೊರಟಿದೆ. ಆ ತತ್ವಪ್ರದೀಪ ಎನ್ನುವಂತಹ ಗ್ರಂಥದಿಂದ
ಅದನ್ನು ಯಾರು ಅಧ್ಯಯನ ಮಾಡುವವರಿಗೆ, ತತ್ವಪ್ರದೀಪ ಗ್ರಂಥದ ಅಧ್ಯಯನ ಮಾಡುವವರಿಗೆ ಮನಸ್ಸಿನೊಳಗಿರುವ ಅಜ್ಞಾನದ ಕತ್ತಲ ಎಲ್ಲ ನಿವಾರಣೆಯಾಗಿ ಅತ್ಯುತ್ತಮವಾದಂತಹ ಜ್ಞಾನ ಬೆಳಗಿ ಹೋಗ್ತದೆ. ಅದೇ ಮನುಷ್ಯ ಜನ್ಮದ ಸಾರ್ಥಕತೆ. ಮಾನವ ಜನ್ಮ ದೊಡ್ಡದು. ಯಾಕೆ ದೊಡ್ಡದು? ಎಲ್ಲ ಬೇರೆ ಮನುಷ್ಯೇತರವಾದ ಜೀವಿಗಳು ಯಾರಿಗೂ ಕೂಡ ಭಗವದ್ ವಿಚಾರವನ್ನ ಮಾಡುವಂಥ ಸಾಮರ್ಥ್ಯ ಇರುವುದಿಲ್ಲ. ಶ್ರವಣ ಮನನಾದಿಗಳು ಇಲ್ಲ, ಉಪದೇಶ ಇಲ್ಲ, ಏನೂ ಇರುವುದಿಲ್ಲ. ಆದರೆ ಮನುಷ್ಯ ಜೀವಿಗೆ ಮಾತ್ರ ಅತ್ಯುತ್ತಮವಾದಂತಹ ಇಂದ್ರಿಯ ಸಾಮರ್ಥ್ಯ, ಸುಸಜ್ಜಿತವಾದಂತಹ ದೇಹೇಂದ್ರಿಯ ಸಾಮರ್ಥ್ಯವನ್ನು ಪರಮಾತ್ಮ ಕರುಣಿಸಿದ್ದಾನೆ. ಇವೆಲ್ಲವೂ ಕೂಡ ಪ್ರಯೋಜನಕ್ಕೆ ಬರುವುದು ಹೇಗೆ ಅಂದರೆ ಭಗವತ್ ಸಂಬಂಧಿಯಾದ ಜ್ಞಾನ ಗಳಿಸಲಿಕ್ಕೆ, ಆ ಅಧ್ಯಾತ್ಮ ಜ್ಞಾನವನ್ನು ಪಡೆಯಲಿಕ್ಕೆ. ಇಂತಹ ಅಧ್ಯಾತ್ಮ ಜ್ಞಾನವನ್ನು ಕೊಡುವಂತಹ ಗುರುಗಳು ಯಾರು ಅಂದರೆ ತ್ರಿವಿಕ್ರಮ ಪಂಡಿತ ಆಚಾರ್ಯರು. ಇದಕ್ಕೆ ಒಂದು ಹೋಲಿಕೆಯನ್ನ ಕೊಡ್ತಾರೆ. ಸೂರ್ಯೋದಯ, ನಮಗೆ ಚಂದ್ರೋದಯ ಆದ ಕೂಡಲೇ ರಾತ್ರಿ ಕತ್ತಲೆ ಮುಸುಕಿದೆ, ಕತ್ತಲೆಯಲ್ಲಿ ಏನು ತಿಳಿಯುವುದಿಲ್ಲ, ಏನು ತಿಳಿಯದೆ ಹೋಗ್ತದೆ. ಚಂದ್ರೋದಯ ಆದ ಕೂಡಲೇ ಬೆಳಕು ಬಂತು, ಹಾದಿ ಕಾಣಿಸ್ತು. ಎಲ್ಲ ವಸ್ತುಗಳ ಜ್ಞಾನ ಚಂದ್ರೋದಯದಿಂದ ಕಾಣ್ತದೆ. ಅದು ಶೀತವಾದದ್ದು. ಶೀತಾಂಶು ಅಂದ್ರೆ ಚಂದ್ರ ಅಂತ. ಚಂದ್ರನ ಬೆಳಕಿನಿಂದ ನಮಗೆ ಕತ್ತಲೆ ಕಳೆದು ಬೆಳಕು ಮೂಡ್ತದೆ. ಹಾಗೆಯೇ ನಮ್ಮ ತ್ರಿವಿಕ್ರಮ ಪಂಡಿತ ಮತ್ತು ಆನಂದವೂ ಉಂಟಾಗ್ತದೆ. ಕತ್ತಲೆ ಕಳೆದು ಪರಮಾನಂದ ಆಗ್ತದೆ. ಪೂರ್ಣಾಕಾರದ ಚಂದ್ರನನ್ನು ನೋಡಿದ್ರೆ ಯಾರಿಗೂ ಸಂತೋಷವೇ. ಮೂನ್ಲೈಟ್ ಡಿನ್ನರ್ ಮಾಡ್ತಾರೆ ನೋಡಿ, ಹೌದಾ? ಆ ರೀತಿ ಖುಷಿಯಿಂದ ಬೆಳದಿಂಗಳು ಊಟ ಮಾಡ್ತಾರೆ. ಹಾಗೆಲ್ಲ ಉಂಟು. ಅಂದ್ರೆ ಪೂರ್ಣಾಕಾರದ ಚಂದ್ರ ಅಂದ್ರೆ ಅಷ್ಟು ಆನಂದವನ್ನ ಕೊಡುವಂಥ ಒಂದು ಬೆಳಕಿನ ಮಂಡಲ, ಚಂದ್ರಮಂಡಲ. ಹಾಗೆಯೇ ಕತ್ತಲೆಯನ್ನು ಕಳೆಯುವಂಥದ್ದು, ಹೌದಾ? ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ಮುಖ ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖ ಎನ್ನುವಂತಹ ಚಂದ್ರ, ಪೂರ್ಣಚಂದ್ರ. ಆ ಪೂರ್ಣಚಂದ್ರ ತ್ರಿವಿಕ್ರಮಾಚಾರ್ಯರ ಮುಖಚಂದ್ರನಿಂದ ಹೊರಸೂಸಿದ್ದು ಒಂದು ತತ್ವಪ್ರದೀಪ ಎನ್ನುವಂಥ ಗ್ರಂಥ. ಅದು ಅಜ್ಞಾನದ ಕತ್ತಲೆ ಕಳೆದು ಪರಮಾನಂದವನ್ನು ಅಭ್ಯಾಸ ಮಾಡುವವರಿಗೆ ಕೊಡ್ತದೆ. ಚಂದ್ರನ ಕಿರಣಗಳಿಂದ ಲೋಕದ ಕತ್ತಲೆ ಕಳೆದು ಆನಂದ ಉಂಟಾಗ್ತದೆ. ಹಾಗೆಯೇ ಆ ಚಂದ್ರನ ಕಿರಣಗಳು ಜ್ಞಾನವನ್ನ ಕೊಡುವಂಥದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖದಿಂದ ಹೊರಟು ಬಂದಂತಹ ತತ್ವಪ್ರದೀಪ ಎನ್ನುವಂತಹ ಗೋಗಣೆಯನ್ನು, ಗೋ ಅಂದ್ರೆ ವಾಕ್ಯಗಳು, ತತ್ವಪ್ರದೀಪ ಎನ್ನುವಂತಹ ಮಹದರ್ಥವುಳ್ಳಂತಹ ವೇದಾಂತ ಗ್ರಂಥದ ಕಿರಣಗಳಿಂದ ಅಜ್ಞಾನದ ಕತ್ತಲೆ ಪರಿಹಾರ ಆಗಿ ಮನಸ್ಸಿಗೆ ತತ್ವಜ್ಞಾನ ಉಂಟಾಗಿ ಪರಮಾನಂದ ಉಂಟಾಗ್ತದೆ. ಹೀಗೆ ತನ್ನನ್ನು ಆಶ್ರಯಿಸಿದಂತಹ ಶಿಷ್ಯರಿಗೆ ಆ ತತ್ವಪ್ರದೀಪ ಗ್ರಂಥ ಅಧ್ಯಯನ ಮಾಡುವಂತಹ ಎಲ್ಲ ಜನರಿಗೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ಮುಖದಿಂದ ಹೊರಟ ಆ ತತ್ವಪ್ರದೀಪಾಕೃತಿ ಗೋಗಣೆಯನ್ನು, ತತ್ವಪ್ರದೀಪ ಎನ್ನುವಂತಹ ಗ್ರಂಥದ ವಾಕ್ಯಗಳ ಮೂಲಕ ಜ್ಞಾನ ಕೊಡ್ತಾರೆ ಮತ್ತು ಅದರ ಅರ್ಥ ವಿಸ್ತಾರವನ್ನ ಗ್ರಹಿಸುವಂಥವರಿಗೆ ಪರಮಾನಂದವನ್ನು ಕೊಡ್ತಾ ಇದ್ದಾರೆ. ಅವರ ಮುಖಚಂದ್ರ ಅಷ್ಟು ಸೌಖ್ಯವನ್ನ, ಆನಂದವನ್ನ ಕೊಡುವಂಥದ್ದು. ಚಂದ್ರನು ಹಾಗೆ ತನ್ನ ಗೋಗಣೆನ ಅಂದ್ರೆ ತನ್ನ ಕಿರಣಗಳಿಂದ ಲೋಕಕ್ಕೆ ಸಂತೋಷವನ್ನ ಕೊಡುವಂಥದ್ದು. ಇದನ್ನ ಲೋಕ ಹೊಂದಿದೆ ಅಂತ ಅರ್ಥ. ತತ್ವಪ್ರದೀಪ ಗ್ರಂಥಾಧ್ಯಯನದಿಂದ ಇಡೀ ಲೋಕವೇ ಅಜ್ಞಾನವನ್ನು ಕಳೆದುಕೊಂಡಿದೆ, ಆನಂದವನ್ನು ಹೊಂದಿದೆ. ಹಾಗೆಯೇ ಸೂರ್ಯನಿಂದ ಇದು ಹೇಗೆ ಅಂದ್ರೆ ಚಂದ್ರನಿಂದ ಹೇಗೆ ಲೋಕದಲ್ಲಿ ಬೆಳಕು ಕಂಡಂತಹ ಕತ್ತಲೆಯೆಲ್ಲ ಕಳೆದು ಹೋಗಿ ಆ ಚಂದ್ರ ಕಿರಣಗಳು ಮೈಸೋಕುವಾಗ, ಪರಿಸರದಲ್ಲೆಲ್ಲ ಹರಡಿರುವಾಗ ಜನರೆಲ್ಲ ಆನಂದಿಸ್ತಾರೆ. ಲೋಕ ಆನಂದವನ್ನು ಹೊಂದುತ್ತದೆ ಪೂರ್ಣಾಕಾರದ ಚಂದ್ರನಿಂದ. ಅದೇ ಹೀಗೆ ಆದದ್ದು ಅಂತ ಇವೆಲ್ಲವೂ ಈ ರೀತಿಯ ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖವನ್ನು ಚಂದ್ರದಂತೆ, ಆ ಮುಖದಿಂದ ಹೊರಟು ಬಂದಂತಹ ತತ್ವಪ್ರದೀಪ ಎನ್ನುವಂತಹ ಗ್ರಂಥದ ವಾಕ್ಯಗಳೇನುಂಟೋ ಅವೆಲ್ಲ ಚಂದ್ರನ ಕಿರಣಗಳಂತೆ ಈ ರೀತಿ ವರ್ಣನೆ ಮಾಡ್ತಾ ಲೋಕಕ್ಕೆ ಅವರು ಮಾಡಿದಂತಹ
ಜ್ಞಾನೋಪದೇಶ, ಅಜ್ಞಾನ ನಿವಾರಣೆ ಮತ್ತು ಆನಂದವನ್ನು ಕೊಟ್ಟದ್ದು. ಈ ಅಂಶಗಳನ್ನ ಎರಡೂ ಭಾವಗಳನ್ನು ಕೂಡ ಇಲ್ಲಿ ನಮಗೆ ಒಂದೇ ಶ್ಲೋಕದಿಂದ ಎರಡು ಅರ್ಥಗಳನ್ನು ಹೇಳ್ತಾರೆ. ಇದು ಕೂಡ ಶ್ಲೇಷಾಲಂಕಾರ ಅಂತಲೇ ಹೇಳಬಹುದು. ಇಂಥ ಅತ್ಯುತ್ತಮವಾದಂತಹ ಶ್ಲೋಕ. ಪರಮಾನ್ ಗುರುನ್ ಮೇ ಅಂತ ಇಲ್ಲಿ ಏನ್ ಹೇಳಿದ್ರು, ಗುರುನ್ ಸ್ಥಾನ್ ಅಂತ ಹೇಳಿದ್ರು. ತಮ್ಮ ಗುರುಗಳು ಇಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ನನ್ನ ಗುರುಗಳು. ಇಂಥ ಗುರುಗಳಾದಂತಹ ವರ್ಯರಾದಂತಹ, ಯಾರೂ ಕೂಡ ಗುರುಗಳಾಗಿ ಸ್ವೀಕರಿಸಬೇಕಾದ, ಗುರುಗಳಾಗಿ ವರಿಸಬೇಕಾದಂತಹ ಮಹನೀಯರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಪ್ರಣಮಾಮಿ, ನಮಸ್ಕರಿಸ್ತೇನೆ ಅಂತ ಹೇಳುವಂಥದ್ದು ಈ ಒಂದು ಶ್ಲೋಕದ ಅಭಿಪ್ರಾಯ. ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರಿಗೆ ಖಾಸ ತಂದೆ. ಗುರು ಶಬ್ದಕ್ಕೆ ತಂದೆ ಅಂತ ಒಂದರ್ಥ, ಬೋಧಕರಾದ ಆಚಾರ್ಯರು ಅಂತ ಎರಡನೇ ಅರ್ಥ. ಎರಡೂ ಅರ್ಥವೂ ಕೂಡ ಒಬ್ಬರಿಗೆ ಸೇರ್ತದೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರಿಗೆ ಗುರು ಅಂದ್ರೆ ತಂದೆ, ಮತ್ತೆ ಶಾಸ್ತ್ರ ಬೋಧಕರು, ವೇದ ಬೋಧಕರು, ಹಾಗಾಗಿ ಗುರುಗಳು ಹೌದು, ಆಚಾರ್ಯರು ಗುರುಗಳು ಹೌದು. ಮತ್ತೆ ಮಂತ್ರೋಪದೇಶ ಮಾಡಿದ ಗುರುಗಳು, ಸಾವಿತ್ರಿ ಮೊದಲಾದ ಅನೇಕ ಮೂಲ ಮಂತ್ರ ಇತ್ಯಾದಿಗಳನ್ನು ಉಪದೇಶ ಮಾಡಿದಂತಹ ಗುರುಗಳು ಹೌದು. ಹಾಗಾಗಿ ಮತ್ತು ಇವರಿಗೆ ಯಾರೂ ಕೂಡ ಗುರುಗಳಾಗಿ ವರಿಸಲ್ಪಡಬೇಕಾದವರು ಇವರು. ಹೀಗೆ ಉತ್ತಮತ್ವವನ್ನು ಹೊಂದಿರುವಂತಹ ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ನನ್ನ ತಂದೆಯವರು, ನನ್ನ ಗುರುಗಳು, ನನಗೆ ಮಂತ್ರೋಪದೇಶಕರು, ವೇದಶಾಸ್ತ್ರ ಬೋಧಕರು. ಇಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಪ್ರಣಮಾಮಿ, ನಮಿಸುತ್ತೇನೆ ಎನ್ನುವಂತಹ ಈ ಒಂದು ಅತ್ಯುತ್ತಮವಾದಂತಹ ಗುರುಗಳಲ್ಲಿ ಹೇಗೆ ಶಿಷ್ಯ ಭಾವನೆ ಇಟ್ಟುಕೊಳ್ಬೇಕು, ಹೇಗೆ ನಮಸ್ಕಾರವನ್ನು ಮಾಡುವಾಗ ಯಾವ ಭಾವವನ್ನು ಹೊಂದಿರಬೇಕು, ಅವರ ಕೃತಿಯಾದ ತತ್ವಪ್ರದೀಪದ ಒಂದು ಸಂಸ್ಮರಣೆಯನ್ನು ಮಾಡ್ತಾ ಅದನ್ನ ಇಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಇದು ನಾರಾಯಣ ಪಂಡಿತಾಚಾರ್ಯರು ನಮಗೆಲ್ಲ ಒಂದು ಆದರ್ಶವನ್ನು ತೋರಿಸಿದ್ದಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಬ್ರಹ್ಮಾರ್ಪಣಮಸ್ತು.